ಕನ್ನಡ ಚಿತ್ರರಂಗದಲ್ಲಿ ಕನ್ನಡದಲ್ಲೇ ಜೀವಿಸಿದ ಕನ್ನಡವನ್ನು ಸುಸ್ಪಷ್ಟವಾಗಿ ಮಾತನಾಡ್ತಿದ್ದಂತಹ ನಟಿ ನಿರೂಪಕಿ ಅಪರ್ಣಾ ವಸ್ತಾರ ಅವರು ಇನ್ನು ನೆನಪು ಮಾತ್ರ. ಅವರ ಕನ್ನಡ ಬಹುಶಃ ಯಾರಿಂದಲೂ ಮೀರಿಸೋಕೆ ಆಗದಂಥದ್ದು ಮತ್ತು ಅವರ ನಿರೂಪಣಾ ಶೈಲಿಯನ್ನು ಮೀರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಸುಸ್ಪಷ್ಟವಾಗಿ ಮಾತನಾಡ್ತಿದ್ದಂತಹ ದಿಟ್ಟ ಕನ್ನಡತಿ ಅಂದರೆ ಅದು ಅಪರ್ಣಾ ವಸ್ತಾರೆ ಅವರು ಇನ್ನಿಲ್ಲ ಎಂಬ ಸುದ್ದಿಯನ್ನು ಸಾಕಷ್ಟು ಜನರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕಿಂತ ಶಾಕಿಂಗ್ ಏನು ಅಂದರೆ ಅವರು ಕಳೆದ 2 ವರ್ಷದಿಂದ ಕ್ಯಾನ್ಸರ್ನ ಕೊನೆಯ ಹಂತವನ್ನು ಎದುರಿಸ್ತಾ ಇದ್ರು. ಜೀವನದಲ್ಲಿ ಪ್ರತಿ ಕ್ಷಣವೂ ಸಾಧನೆ ಮಾಡುತ್ತಾ ಸ್ಪೋರ್ಟಿವ್ ಆಗಿ ಜೀವನವನ್ನು ಎದುರಿಸಿದವರು ಈ ಅಪರ್ಣಾ ಅಂತಾನೆ ಹೇಳ್ಬೋದು. ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನುವ ವಿಚಾರ ಗೊತ್ತಿದ್ರೂ ಕೂಡ ಅವರು ಜೀವನವನ್ನು ಎದುರಿಸಿದಂತಹ ರೀತಿ, ಸಮಸ್ಯೆಗಳನ್ನು ಫೇಸ್ ಮಾಡಿದ ರೀತಿಗೆ ದೊಡ್ಡ ಸಲ್ಯೂಟ್. ಯಾಕಂದರೆ ಇವರು ಪ್ರತಿಯೊಂದು ಬದುಕಿನ ಕ್ಷಣವನ್ನು ಹೋರಾಟವನ್ನಾಗಿಯೇ ಮಾಡ್ಕೊಂಡು ಬಂದಂಥವ್ರು. ಅದಕ್ಕೆ ಅವರ ಪತಿಯು ಸಾಥ್ ನೀಡಿದರು. ಕೊನೆಗೆ ಅವರ ಪತಿ ಹೇಳ್ತಾರೆ, ಈ ಹೋರಾಟದಲ್ಲಿ ನಾವು ಸೋತಿದ್ದೀವಿ ಅಂತ. ಆದರೆ ನೀವು ಸೋತಿಲ್ಲ ಸರ್, ಮರುಜನ್ಮ ಪಡೆದಿದ್ದೀರಾ. ಅಪರ್ಣಾ ಅವರು ಇಷ್ಟೆಲ್ಲ ನೋವಿದ್ರೂ ಒಂದೇ ಒಂದು ಕ್ಷಣವು ಅಳದೇ ಜೀವನವನ್ನು ಸಾಗಿಸಿದಂತಹ ಪರಿ ಇದೆಯಲ್ಲ, ಅದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಬಸವನಗುಡಿಗೆ ಅವರ ಜರ್ನಿ ಇದೆಯಲ್ಲ, ಅದು ಬಹಳ ವಿಶೇಷ. ಹೇಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, 1990ರಲ್ಲಿ ಡಿ ಚಂದನದಲ್ಲಿ ಅಪರ್ಣಾ ಅವರು ನಿರೂಪಕಿಯಾಗಿ ಕೆಲಸ ಮಾಡಿದಂಥ ಸಂದರ್ಭ ಅದು. ಅಪ್ಪಟ ಕನ್ನಡವನ್ನು ಮುತ್ತು ಪೋಣಿಸಿದಂತೆ ಮಾತನಾಡುವ ಅಪರ್ಣಾ ಅವರ ಮಾತಿಗೆ ಮರುಳಾಗದವರೇ ಇಲ್ಲ. ಅವರ ನಾಲಿಗೆಯಲ್ಲಿ ಕನ್ನಡ ಭಾಷೆ ಹೊರಡ್ತಾ ಇತ್ತಲ್ಲ, ಆ ರೀತಿಯಾದಂಥ ಅದೃಷ್ಟ ಬಹುಶಃ ಬೇರೆ ಯಾರಿಗೂ ಒಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಸ್ವತಃ ಕನ್ನಡದ ಸುಪುತ್ರಿ ಅಂತಾನೆ ಅಪರ್ಣಾ ಅವರನ್ನು ಕರೀಬಹುದು. ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳಿಂದ ಹಿಡಿದು ಸಾಹಿತ್ಯ ಸಮ್ಮೇಳನದವರೆಗೂ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದಂತಹ ಖ್ಯಾತಿ ಅಪರ್ಣಾ ಅವ್ರಿಗಿದೆ. ಹಾಗೆಯೇ 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಅಪರ್ಣಾ ಅವರು ಮೊದಲ ಬಾರಿಗೆ ಬಣ್ಣವನ್ನು ಹಚ್ಚಿದ್ರು. ಅದಾದ ಬಳಿಕ ಮೊನ್ನೆವರೆಗೆ ಬಣ್ಣದ ಲೋಕದೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಅಪರ್ಣಾ ಅವರ ಮೊದಲ ಸಿನಿಮಾ ಈ ಮಸಣದ ಹೂವು. ಆದರೆ ಪುಟ್ಟಣ್ಣ ಕಣಗಾಲ್ ಅವರ ಕೊನೆಯ ಸಿನಿಮಾನು ಈ ಮಸಣದ ಹೂವು. ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಕೊನೆಯ ಸಿನಿಮಾದಲ್ಲಿ ಒಂದು ಅಪ್ಪಟ ಕನ್ನಡ ಪ್ರತಿಭೆಯನ್ನು ಸಿನಿಮಾ ರಂಗಕ್ಕೆ ಕೊಟ್ಟು ಹೋದರು ಅನ್ನೋ ನೆಮ್ಮದಿ ಅವರಿಗಿರಬಹುದು. ಈ ಚಿತ್ರದಲ್ಲಿ ಅಂಬರೀಷ್ ಹಾಗೂ ಜಯಂತಿ ಅವರು ಕೂಡ ಅಪರ್ಣಾ ಅವರ ಜೊತೆ ನಟಿಸಿದ್ರು. ಇನ್ನು ದಾಖಲೆಯನ್ನ ಮಾಡಿದ್ರು ಅಪರ್ಣಾ ಅವರನ್ನ ನಾವು ಮರಿಬಾರ್ದು. 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಶುರು ಮಾಡಿದ ಅಪರ್ಣಾ ಅವರು 1998ರಲ್ಲಿ ದೀಪಾವಳಿ ಪ್ರಯುಕ್ತ ನಿರಂತರ 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ದಾಖಲೆಯನ್ನು ಮಾಡಿದ್ರು. ಇಲ್ಲಿಯವರೆಗೂ 7,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರಬಹುದು. ಆದರೆ ಅವತ್ತು ಅವರು 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ನಿರ್ಮಿಸಿದ ದಾಖಲೆಯನ್ನು ಇವತ್ತಿಗೂ ಯಾರೂ ಸಹ ಮುರಿಯೋದಕ್ಕೆ ಆಗಿಲ್ಲ. ಇನ್ನು ಆಕೆ ನಟಿಸಿದಂತಹ ಸಿನಿಮಾಗಳು ಒಂದೆರಡಲ್ಲ. ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಡು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಬಿಗ್ ಬಾಸ್ನಲ್ಲೂ ಸ್ಪರ್ಧಿಯಾಗಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 1ರಲ್ಲಿ ಅಪರ್ಣಾ ಅವರು ಭಾಗಿಯಾಗಿದ್ದರು. 41 ದಿನಕ್ಕೆ ಹೊರಗಡೆ ಬಂದಿದ್ದಾದರೂ ಕೂಡ ಬಿಗ್ ಬಾಸ್ ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡ್ತು. ಬಿಗ್ ಬಾಸ್ನಲ್ಲಿ ಅವರು ಎಲ್ಲರೊಂದಿಗೆ ಬೆರೆತು ಆಟ ಆಡಿ ನೃತ್ಯ ಮಾಡಿದ್ದು, ನಗಿಸಿದ್ದು ಇವತ್ತಿಗೂ ಯಾರಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಮೂಡಲಮನೆ, ಮುಕ್ತ, ಇಂತಿನಿಮ, ಸುಜಾತ ಮುಂತಾದ ಧಾರಾವಾಹಿಗಳಲ್ಲಿ ಅಪರ್ಣಾ ಅವರು ನಟಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಜ್ಜಾ ಟಾಕೀಸ್ ಅವರಿಗೆ ಹೊಸದೊಂದು ಬದುಕು ಕೊಟ್ಟಂತಹ ಶೋ ಅಂತಾನೆ ಹೇಳ್ಬೋದು. ಮಜ್ಜಾ ಟಾಕೀಸ್ನಲ್ಲಿ ಅಪರ್ಣಾ ಅವರು ಡಿಫ್ರೆಂಟ್ ಆದಂತಹ ಕ್ಯಾರೆಕ್ಟರ್ ವರಲಕ್ಷ್ಮಿ ಪಾತ್ರವನ್ನು ಮಾಡ್ತಾ ಇದ್ರು. ಈ ಒಂದು ಕಾಮಿಡಿ ಶೋನಲ್ಲಿ ಇವರು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಾನೆ ಫೇಮಸ್ ಆಗಿದ್ರು. ನನಗೆ ಸಲ್ಮಾನ್ ಖಾನ್ ಗೊತ್ತು, ಬರಾಕ್ ಒಬಾಮಾ ಗೊತ್ತು ಅಂತ ಡೈಲಾಗ್ ಹೊಡೆಯೋದ್ರಲ್ಲೇ ಜನಪ್ರಿಯತೆ ಪಡೆದಿದ್ರು. ಹಾಸ್ಯಕ್ಕೆ ಒಂದು ಲಿಮಿಟ್ ಇರಬೇಕು. ಆ ಲಿಮಿಟ್ನ ಹಾಕಿಕೊಂಡೇ ಅಪರ್ಣಾ ಅವರು ಆ ಪಾತ್ರಕ್ಕೆ ಜೀವವನ್ನು ತುಂಬಿದ್ರು. ಒಂದು ಹಂತದಲ್ಲಿ ತೀರಾ ಟ್ರೋಲ್ಗೆ ಒಳಗಾದಂಥ ಸಂದರ್ಭದಲ್ಲಿ ಮಜಾ ಟಾಕೀಸ್ನಿಂದ ಹೊರಗೆ ಹೋಗ್ತೀನಿ ಅಂತಾನು ನಿರ್ಧಾರ ಮಾಡಿದ್ದನಂತೆ. ನಂತರ ಸೃಜನ್ ಅವರು ಸಮಾಧಾನ ಮಾಡಿ ಕೂರಿಸಿಕೊಂಡಿತ್ತು. ಇನ್ನು ನೀವು ಬೆಂಗಳೂರು ಮೆಟ್ರೋದಲ್ಲಿ ಒಂದು ಧ್ವನಿಯನ್ನು ಕೇಳಿರ್ತೀರಿ. ಈ ಧ್ವನಿ ಕೂಡ ಇವರದ್ದೇ ಅನ್ನೋ ವಿಷಯ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. 20 ವರ್ಷಗಳ ಬಳಿಕ ಗ್ರೇ ಸಿನಿಮಾದಲ್ಲಿ ನಟಿಸುವ ಮೂಲಕ ಅಪರ್ಣಾ ಅವರು ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಿದರು. ಇನ್ನು ಅಪರ್ಣಾ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ವಾಸ್ತುಶಿಲ್ಪಿಯಾಗಿ, ಕವಿಯಾಗಿ, ಸಾಹಿತಿಯಾಗಿ ಜನಪ್ರಿಯತೆ ಪಡೆದಿದ್ದಾರೆ.
ಪ್ರತಿಯೊಂದು ಹಂತದಲ್ಲೂ ಪತಿ ಅಪರ್ಣಾ ಜೊತೆಗೆ ಇರ್ತಿದ್ದಂತಹ ರೀತಿ ಹೇಳೋದಕ್ಕೆ ಅಸಾಧ್ಯ. ಇನ್ನು ಅವರಿಗೆ ಜೀವನದಲ್ಲಿ ಸಾಕಷ್ಟು ಕನಸುಗಳಿತ್ತು, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇತ್ತು. ಆದರೆ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಪರ್ಣಾ ಅವರು.